ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಟಗಳು ಬರ್ತಿದ್ದಾವೆ ಅಂತ ಹೇಳ್ಬೋದು. ಟಾಸ್ಕ್ ಇಲ್ಲ, ಆದರೆ ವ್ಯಕ್ತಿತ್ವನ ಎತ್ತಿ ಹಿಡಿಯುವಂಥ ಆಟಗಳು ಅಂತ ಹೇಳ್ಬೋದು. ಇನ್ನೊಂದು, ಯಾರ್ಯಾರ ವ್ಯಕ್ತಿತ್ವ ಹೇಗಿದೆ, ಯಾರು ಸರಿಯಾಗಿದ್ದಾರೆ, ಯಾರು ತಪ್ಪಾಗಿದ್ದಾರೆ, ಯಾರ್ಯಾರು ನಿರ್ಧಾರ ಹೇಗಿದೆ, ಅವರು ಒಳ ಮನಸ್ಸಲ್ಲಿ ಏನೇನು ದ್ವೇಷ ತುಂಬ್ಕೊಂಡಿದ್ದಾರೆ ಅನ್ನೋದನ್ನು ಹಿಕ್ಕಿ ತೆಗಿತಾ ಇದ್ದಾರೆ ಅಂತ ಹೇಳ್ಬೋದು. ಈ ವಾರದ ಬಿಗ್ ಬಾಸ್ ಆಟದಲ್ಲಿ ಕೆಲವರು ಸ್ವಾರ್ಥಿಗಳಾದರು, ಇನ್ನು ಕೆಲವರು ದಾನಿಗಳಾದರು, ಇನ್ನು ಕೆಲವರು ದ್ರೋಹಿಗಳಾದರು ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಕೆಲವರು ಸ್ವಾರ್ಥದಿಂದ ತಮ್ಮ ಪತ್ರನ ತಾವೇ ತಗೋತೀನಿ ಅಂತ ಅಂದರು. ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಮುಂದೆ ಇರೋ ಆಪೋನೆಂಟ್ ಯಾರು, ಅವರು ನಮಗೆ ಬೇಕಾಗಿದ್ದವ್ರು ಇದ್ದಾರಾ ಇಲ್ವಾ, ಅಥವಾ ನಾನು ಅವ್ರಿಗೆ ಬಿಟ್ಟು ಕೊಡಬೇಕಾ ಇಲ್ವಾ, ಅದು ಡಿಸರ್ವ್ ಇದ್ದಾರಾ ಇಲ್ವಾ ಅನ್ನೋದು ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಇಮ್ಯುನಿಟಿ ಕೂಡ ಸಿಗುತ್ತೆ ಈ ವಾರ ಉಳ್ಕೊಳ್ಳೋಕ್ಕೆ ಅನ್ನೋದು ಒಂದು ಕೂಡ ಇದೆ. ಆದರೆ ಇಮ್ಯುನಿಟಿ ಏನೇ ಆಗಿರ್ಬೋದು, ಆದರೆ ಆ ಇಮ್ಯುನಿಟಿಯಿಂದ ಒಬ್ಬರು ಯಾರೋ ಹೋಗ್ಬೋದೇನೋ ಆಚೆ, ಆದರೆ ಮಿಕ್ಕಿರೋರು ಎಲ್ಲರೂ ಹೋಗ್ತಾರೆ ಅಂತ ಇರಲ್ಲ. ಇಲ್ಲಿ ಇಮ್ಯುನಿಟಿ ಸಿಗುತ್ತೆ ಅನ್ನೋಕ್ಕಿಂತ ಮನೆಯವರ ಪತ್ರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಆಚೆ ಕಡೆ ಇದ್ದರೆ ಪತ್ರ, ಫೋನ್ ಕಾಲು ಅನ್ನೋದು ಅಷ್ಟು ಜಾಸ್ತಿ ಏನು ಬರಲ್ಲ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ತಮಗೆ ಸಂಬಂಧನೇ ಪಡೆದಿರೋರ ಜೊತೆಗೆ ಅದು ದ್ವೇಷದಿಂದ ಜಗಳಾಡ್ಕೊಂಡು ಕಿತ್ತಾಡ್ಕೊಂಡು ಮನಸ್ಥಿತಿಗಳಲ್ಲಿ ಒಂದು ಸಮಾನತೆ ಇರಲ್ಲ. ಹಾಗೆಯೇ ಒಂದು ಖುಷಿ ಅನ್ನೋದು ಇಲ್ಲದೇ ಇರೋ ಮನೇಲಿ ಇರ್ತಾರೆ. ಹಾಗಾಗಿ ಅವರು ವೈಯಕ್ತಿಕವಾಗಿ ಅವರು ಮಾನಸಿಕವಾಗಿ ಕುಗ್ತಾ ಇರ್ತಾರೆ ಅಂತ ಹೇಳ್ಬೋದು. ಅಂಥ ಟೈಮಲ್ಲಿ ಈ ರೀತಿ ಪತ್ರಗಳಾಗಿರ್ಬೋದು, ಒಂದು ಫೋನ್ ಕಾಲ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವರ ಆಟನ ಬೂಸ್ಟ್ ಮಾಡೋದಕ್ಕೆ ಅನ್ನೋದು ಇಲ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಕಳೆದ ಎಷ್ಟೋ ಸೀಸನ್ಗಳಲ್ಲೂ ನೋಡಿರ್ಬೋದು, ಮನೆಯವರು ಒಬ್ಬರು ಬಂದು ಹೋದರೆ ಅಥವಾ ಒಂದು ಫೋನ್ ಕಾಲೋ ಅಥವಾ ಒಂದು ಲೆಟರೋ ಬಂದರೆ ಅದು ಸಿಕ್ಕ ಮೇಲೆ ಅವರ ಆಟನೇ ಚೇಂಜ್ ಆಗುತ್ತೆ, ಹಾಗೆಯೇ ಬೂಸ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ರಕ್ಷಿತಾ ಅವ್ರಿಗೂ ಕೂಡ ನೋಡಿರ್ಬೋದು, ಮಲ್ಲಮ್ಮ ಅವರು ಹೋದ್ಮೇಲಂತೂ ತುಂಬಾ ಡಲ್ ಆಗಿದ್ದಾರೆ, ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ. ಯಾವಾಗ ನೋಡಿದ್ರು ಒಂಥರ ಬೇಜಾರಲ್ಲಿ ಕೂತಿರ್ತಾರೆ ಲೈವ್ ಅಲ್ಲದು. ಸೊ ಅವರಿಗೆ ಲೆಟರ್ ಅನ್ನೋದು ತುಂಬಾ ಅವಶ್ಯಕತೆ ಇತ್ತು. ಹಾಗೆಯೇ ರಾಶಿಕಾ ಅವ್ರಿಗೂ ಕೂಡ ತುಂಬಾ ಅವಶ್ಯಕತೆ ಇತ್ತು. ಅವರು ಸ್ಟ್ರಾಂಗ್ ಆಗಿದ್ದಾರೆ. ಮೊನ್ನೆ ಬೇರೆ ಅಟ್ಲೀಸ್ಟ್ ಅವ್ರ ತಮ್ಮನ ಜೊತೆಗಾದರೂ ಅವ್ರ ಧ್ವನಿನ ಕೇಳಿದ್ರು. ಸೊ ರಕ್ಷಿತಾಗೆ ಕೊಡೋಣ ಅನ್ನೋ ನಿಲುವು ತುಂಬ ಜನರದಿತ್ತು. ಹಾಗೆಯೇ ರಾಶಿಕಾ ಅವ್ರಿಗೂ ಕೂಡ 6 ಓಟ್ಗಳು ಬರ್ತವೆ. ಯಾರ್ಯಾರಪ್ಪ ಅಂದರೆ ಕಾಕ್ರೋಚ್ ಸುದ್ದಿ, ಅಶ್ವಿನಿ ಗೌಡ, ಧ್ರುವಂತ್, ಜಾನ್ವಿ, ಹಾಗೆಯೇ ಸೂರಜ್ ಹಾಗೂ ರಿಷಾ ಅವರು ಕೂಡ ವೋಟ್ ಮಾಡ್ತಾರೆ. ಇದರಲ್ಲಿ ಜಾನ್ವಿ ಅವರು ಹಾಗೆಯೇ ಸೂರಜ್ ಅವರು ಯಾರಿಗೋ ಒಬ್ರಿಗಾದರೂ ಸಿಗಲಿ, ಅಟ್ಲೀಸ್ಟು ಇವಳಿಗೆ ಸಿಗಲಿ ಅಂತ ವಾದ ಮಾಡ್ತಾರೆ. ಇಲ್ಲ ಇವಳಿಗೆ ಡಿಸರ್ವ್ ಇದ್ದಾಳೆ ಅಂತ ಅಟ್ಲೀಸ್ಟ್ ಬೇರೆಯವ್ರ ಜೊತೆಗೆ ಹೇಳ್ತಾರೆ. ಅಕಸ್ಮಾತ್ ಇವಳಿಗೆ ಹೋಗಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವಳಿಗಾದರೂ ಸಿಗಲಿ, ಇಬ್ರಿಗೂ ಸಿಗದೆ ಇರೋ ರೀತಿ ಆಗೋದು ಬೇಡ ಅನ್ನೋದನ್ನು ಇಲ್ಲಿ ಮನಸ್ಸಲ್ಲಿ ಇಟ್ಕೋತಾರೆ. ಇನ್ನು ಬೇರೆ ಕಂಟೆಸ್ಟೆಂಟ್ಗಳು ಅಷ್ಟೇ, ರಕ್ಷಿತಾ ಅವರ ಪರವಾಗಿ ನಿಂತವರು ಅಷ್ಟೇ. ಯಾರಪ್ಪ ಅಂದರೆ ಧನು ಅವರು, ಮುಂಟೆನ್ ರಘು ಅವರು, ಹಾಗೆಯೇ ಕಾವ್ಯ ಅವರು, ಗಿಲ್ಲಿ ಅವರು ಕೂಡ ತಮ್ಮ ಓಟ್ನ ರಾಶಿಕಾ ಅವರಿಗೆ ಬಿಟ್ಕೊಡೋಕ್ಕೆ ರೆಡಿ ಇರ್ತಾರೆ. ಅಟ್ಲೀಸ್ಟ್ ಅವಳಿಗಾದರೂ ಸಿಗಲಿ, ಇಬ್ರಿಗೂ ಸಿಗದೆ ಇರೋ ರೀತಿ ಆಗೋದು ಬೇಡ, ಅಟ್ಲೀಸ್ಟ್ ಮಾತಾಡ್ಕೊಳ್ಳೋಣ ಬನ್ನಿ, ಸಮರ್ಥಿಸ್ಕೊಳ್ಳೋಣ ಬನ್ನಿ ಒಬ್ಬರು ಪರವಾಗಿ ಅಂತ ಹೇಳಿದಾಗ ಅಶ್ವಿನಿ ಗೌಡ ಅವರು ಹಾಗೆಯೇ ಕಾಕ್ರೋಚ್ ಸುದ್ದಿ ಅವರು ಮಾತಾಡೋಕ್ಕೆ ರೆಡಿ ಇರಲ್ಲ ಅಂತ ಹೇಳ್ಬೋದು. ಅವರಿಗೆ ರಾಶಿಕಾಗೆ ಪತ್ರ ಸಿಗಬೇಕು ಅನ್ನೋಕ್ಕಿಂತ ರಕ್ಷಿತಾಗೆ ಪತ್ರ ಸಿಗಲೇಬಾರ್ದು ಅನ್ನೋ ರೀತಿ ಇತ್ತು. ಅಟ್ಲೀಸ್ಟ್ ರಾಶಿಕಾ ಪರವಾಗಿ ಹೋಗಿ ಮಾತಾಡಬೇಕಿತ್ತು, ಮಾಡಬೇಕಿತ್ತು. ಅಟ್ಲೀಸ್ಟ್ ಅದು ಅಲ್ಲದೆ ಲೈವಲ್ಲಿ ನಾನು ನೋಡ್ತಾ ಇದ್ದೆ, ಸುದಿ ಅವರಿಗೆ ಇವರು ಯಾರೋ ಕಾವ್ಯ ಅವರು ಮತ್ತು ಇನ್ನೊಬ್ರು ಯಾರೋ ಧನು ಅವರು ಹೋಗಿ ಬಿಟ್ಟು ಮಾತಾಡ್ಸೋಕ್ಕೆ ರೆಡಿ ಇರ್ತಾರೆ. ಇಲ್ಲ ಯಾರಿಗೆ ಕೊಡ್ಬೇಕು ಹೇಳಿ ಏನು ಅಂತ ಕೇಳ್ತಾ ಇದ್ದರೆ, ಇಲ್ಲ ನಾನು ಓಟ್ ಇವಳಿಗೆ ಅಂತ ಹೋಗ್ಬಿಟ್ಟು ಕೂತ್ಕೊಂಡು ಬಿಡ್ತಾರೆ. ಅಟ್ಲೀಸ್ಟ್ ಅದ್ರ ಬಗ್ಗೆ ಸಮರ್ಥನೆಯೂ ಮಾಡ್ಕೊಳ್ಳಲ್ಲ. 2 ಸಾರ್ತಿ ಹೋದರೂ ಕೂಡ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ದಿರ ಬೇರೆ ಬೇರೆ ಕಡೆ ಹೋಗ್ತಾನೆ ಇರ್ತಾರೆ. ಇದರಿಂದ ಟೈಮ್ ವೇಸ್ಟ್ ಆಗಿ ಇಲ್ಲಿ ಯಾರಿಗೂ ಕೂಡ ಪತ್ರ ಸಿಕ್ಕಿಲ್ಲ. ಇನ್ನು ಪ್ರೋಮೋ ಕಡೆಗೆ ನೋಡೋದಾದರೆ ಬಿಗ್ ಬಾಸ್ ಅವರು ಹೇಳ್ತಾರೆ ಒಮ್ಮತ ಇರಬೇಕು, ಜಾಸ್ತಿ ಮತ ಅಲ್ಲ ಅಂತ ಹೇಳ್ತಾರೆ. ಇದನ್ನು ಯಾಕಪ್ಪ ಕೊಡ್ತಾರೆ ಅಂದರೆ ಯಾರ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ಕೆದಕಕ್ಕೆ ತಿಳ್ಕೊಳ್ಳೋಕ್ಕೇ ಇದು ನಿರ್ಧಾರವನ್ನು ಈ ರೀತಿಯಾಗಿ ಆಟವನ್ನು ಆಡಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಮ್ಯೂಟೆಂಟ್ ರಘು ಅವರು ಕೂಡ ರಕ್ಷಿತಾಗೆ ಅದು ತುಂಬಾ ಡಿಸರ್ವ್ ಇದೆ ಅಂತ ಹೇಳ್ತಾರೆ. ಇಲ್ಲಿ ಇಬ್ಬರಿಗೂ ಡಿಸರ್ವ್ ಇದೆ, ಅಟ್ಲೀಸ್ಟ್ ಒಬ್ರಿಗಾದರೂ ಹೋಗಬೇಕಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು ಅಶ್ವಿನಿ ಗೌಡ ಅವರು ಹೇಳ್ತಾರೆ ಇದ್ರ ಜೊತೆಗೆ ಈ ಮನೆಯ ಮನಸ್ಥಿತಿಗಳು ಹಾಳಾಗೋಕ್ಕೆ ಕಾರಣನೇ ರಕ್ಷಿತಾ ಅಂತ ಹೇಳ್ತಾರೆ. ನನಗೇನೋ ಹಾಗೆ ಅನಿಸಿಲ್ಲ. ಇನ್ನು ರಿಷಾ ಅವರಿಂದ ಒಂದು ಸ್ವಲ್ಪ ಜಗಳಗಳು, ಕಿರಿಕಿರಿ ಆಗೋದು, ಮನೆ ನೆಮ್ಮದಿ ಹಾಳಾಗ್ತಿದೆ ಅನ್ನೋದನ್ನ ತುಂಬ ಜನ ಹೇಳ್ತಿದ್ದಾರೆ. ಅವರಿಗೆ ಇರಿಟೇಟ್ ಕೂಡ ಆಗ್ತಿದೆ ಅನ್ನೋದು ನಿಜ. ಆದರೆ ರಕ್ಷಿತಾ ಅವರಿಂದ ಅಷ್ಟೊಂದೇನು ಮನೆ ಸ್ಥಿತಿ ಹಾಳಾಗಿಲ್ಲ ಅನ್ಬೋದು. ಇನ್ನು ರಕ್ಷಿತಾ ಹಾಗೂ ಅಶ್ವಿನಿ ಗೌಡ ಅವರ ಮಧ್ಯೆ ಮೊದಲಿಂದನೂ ಒಂದು ರೀತಿ ಕ್ಲಾಶಸ್ಗಳು ಇದ್ದೇ ಇದ್ದಾವೆ. ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ ಅನ್ನೋದಿದೆ. ಆದರೆ ರಕ್ಷಿತಾ ಅವರು ದ್ವೇಷ ಮಾಡ್ತಾರೆ ಅಂತ ಅನಿಸಲ್ಲ.
ಒಂದು ಆ ಪಾಯಿಂಟಲ್ಲಿ ಏನು ಬಂದಿರುತ್ತೋ ಅದನ್ನು ಹೇಳ್ತಾರೋ ಹೊರತಾಗಿ ದ್ವೇಷ ಮಾಡೋ ರೀತಿ ಎಲ್ಲೂ ಕಾಣಿಸಿಲ್ಲ. ಆದರೆ ಅಶ್ವಿನಿ ಗೌಡ ಅವರು ದ್ವೇಷ ಮಾಡ್ತಾ ಇರೋದು ಎದ್ದಾಗ ಕಾಣಿಸ್ತಾ ಇದೆ. ಇನ್ನು ಇಬ್ಬರು ವಿಚಾರದಲ್ಲಿ ತೊಗೊಂಡ್ರೆ ಜಾಸ್ತಿ ಟೈಮು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ರಕ್ಷಿತಾ ಅವ್ರದ್ದು ತಪ್ಪಿರ್ಬೋದೇನೋ, ಆದರೆ ಅಶ್ವಿನಿ ಗೌಡ ಅವ್ರದ್ದಂತೂ ಎಲ್ಲದರಲ್ಲೂ ಜಾಸ್ತಿನೇ ತಪ್ಪು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನೊಂದನ್ನ ನೀವು ಗಮನಿಸಬೇಕು, ಧನುಷ್ ಅವರು, ಅಭಿಷೇಕ್ ಅವರು ಹಾಗೇನೆ ಜಾನ್ವಿ ಅವರು ಹೋಗ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಒಮ್ಮತ ಬರಲಿಲ್ಲ ಅಂದರೆ ಯಾರಿಗೂ ಸಿಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಗೌಡ ಅವ್ರು ಏನು ಹೇಳ್ತಾರೆ ಗೊತ್ತಾ, ಆಟಿಟ್ಯೂಡಲ್ಲಿ ಹೇಳ್ತಾರೆ. ಅದನ್ನು ಕೂಡ ನಾವು ಗಮನಿಸಬೇಕು. ಇಲ್ಲಿ ನನಗೇನು ಮಾಡೋದು, ಸಿಗಲಿಲ್ಲ ಅಂದರೆ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಯಾರಿಗೂ ಸಿಗಲ್ಲ ಅಂದಾಗಾದರೂ ಅವರು ರಾಶಿಕಾ ಅವ್ರ ಪರ ನಿಂತ್ಕೋಬೇಕಿತ್ತು. ರಾಶಿಕಾಗೆ ಬಿಟ್ಕೊಡಿ, ಯಾಕೆ ಆ ರೀತಿ ಮಾಡ್ತಿದ್ದೀರಾ, ಇಬ್ಬರೊಳಗೆ ಒಬ್ರಿಗಾದರೂ ಸಿಗಲಿ ಅನ್ನೋದಿದ್ರೆ ಹಾಗಿದ್ರೆ ರಾಶಿಕಾಗೆ ಬಿಟ್ಕೊಡಿ ಅಂತ ವಾದ ಮಾಡ್ಬೋದಿತ್ತು. ಆದರೆ ಅವ್ರು ಹೇಳ್ತಾ ಇರೋದು ರಕ್ಷಿತಾಗೆ ಸಿಗಬಾರ್ದು ಅಂತ ಹೇಳ್ತಿದ್ದಾರೆ ಹೊರತಾಗಿ ರಾಶಿಕಾಗೆ ಸಿಗಬೇಕು ಅನ್ನೋ ರೀತಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಕೂಡ ಹೇಳ್ತಾರೆ ಅಶ್ವಿನಿ ಗೌಡ ಅವರು, ಅದಕ್ಕೇನು ಮಾಡೋಣ, ಇವಾಗ ನನ್ನ ವ್ಯಕ್ತಿತ್ವನ ತಿರುಚಿ ಅವಳು ತೋರಿಸಿದ್ದಾಳೆ, ನನಗೆ ಅವಮಾನ ಆಗೋ ರೀತಿ ಅವಳು ಮಾತಾಡಿದ್ದಾಳೆ ಅಂತ ಬರೀ ಇದನ್ನೇ ಹೇಳ್ತಿದ್ದಾರೆ ಹೊರತಾಗಿ ಅವ್ರ ವ್ಯಕ್ತಿತ್ವನ ಸರಿಪಡಿಸ್ಕೊಳ್ಳೋ ರೀತಿಯಲ್ಲೇ ಇಲ್ಲ ಅಂತ ಹೇಳ್ಬೋದು. ಜಾನ್ವಿ ಅವರು ಡೇ ಬೈ ಡೇ ಇಂಪ್ರೂವ್ ಆಗ್ತಿದ್ದಾರೆ ಕೂಡ, ಅವರ ವ್ಯಕ್ತಿತ್ವನ ಚೇಂಜ್ ಮಾಡ್ಕೋತಿದ್ದಾರೆ. ಹಾಗೆಯೇ ಅವರು ಕರೆಕ್ಟಾಗಿರೋ ನಿಲುವನ್ನು ತಗೋತಿದ್ದಾರೆ. ಇಲ್ಲಿ ವ್ಯಕ್ತಿಗಳು ಅವರು ಕೆಟ್ಟವರು ಇವ್ರು ಕೆಟ್ಟವರು ಅನ್ನೋಕ್ಕಿಂತ ಅವ್ರು ತಗೊಳ್ಳೋ ಅಂಥ ನಿರ್ಧಾರ, ಆಡೋ ಅಂಥ ಮಾತು ಅವರನ್ನು ಕೆಟ್ಟವ್ರನ್ನಾಗಿ ಮಾಡುತ್ತೆ, ಹಾಗೆಯೇ ಒಳ್ಳೆಯವ್ರನ್ನಾಗೂ ಮಾಡುತ್ತೆ ಅನ್ನೋಕ್ಕೆ ಎಕ್ಸಾಂಪಲ್ಲೇ ಇದು ಅಂತ ಹೇಳ್ಬೋದು. ಜಾನ್ವಿ ಅವರು ಮುಂಚೆ ಹೇಗಿದ್ದರು, ಇವಾಗ ಯಾವ ರೀತಿಯಾಗಿ ಆಡ್ತಿದ್ದಾರೆ ಅನ್ನೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಮಾತನ್ನ ಕೂಡ ಹೇಳ್ತಾರೆ ಯಾರು, ಅಶ್ವಿನಿ ಗೌಡ ಅವರು, ಇವಳನ್ನ ಕ್ಷಮಿಸೋಕ್ಕಾಗದೇ ಇಲ್ಲ ನಾನು ಅಂತ ಹೇಳ್ತಾರೆ. ಕ್ಷಮೆನೇ ಇಲ್ಲ ಇದಕ್ಕೆ ಅಂತ ಹೇಳ್ತಾರೆ. ತಪ್ಪು ಮಾಡಿ ತಾವು ಆದರೆ ಕ್ಷಮಿಸೋದು ಮಾತ್ರ ಅವ್ರನ್ನ ಅಂತೆ. ಹಂಗೆ ನೋಡಿದರೆ ರಕ್ಷಿತಾ ಅವರು ಇವ್ರನ್ನ ಕ್ಷಮಿಸಬೇಕಾಗಿತ್ತು. ಒಂದು ಸಾಲ್ತಿ ಹೋಗ್ಬಿಟ್ಟು ಕ್ಷಮಿಸು, ಸಾರಿ ಅಂತ ಕೂಡ ಕೇಳ್ತಾರೆ. ಅಲ್ಲಿಗೆ ಅವಳು ಬಿಟ್ಬಿಟ್ಟು ಅದನ್ನು ದೊಡ್ಡದಾಗಿ ಆಗಿದ್ದರೂ ಕೂಡ ಅವಳಿಗೆ ಅವಮಾನ ಜಾಸ್ತಿ ಆಗಿತ್ತು. ಹಾಗೆಯೇ ಏನೇನೋ ಕುತಂತ್ರವನ್ನು ಮಾಡಿದ್ರು ಕೂಡ ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವಳು ಮುಂದೆ ಹೋಗ್ತಾಳೆ. ಆದರೆ ಇಲ್ಲೇ ವ್ಯಕ್ತಿತ್ವ ಗೊತ್ತಾಗುತ್ತೆ. ರಕ್ಷಿತಾ ಅವ್ರಿಗೆ ಸಿಗೋ ಅಂಥ ಫ್ಯಾನ್ ಪೇಜು ಅಥವಾ ಅವ್ರಿಗೆ ಸಿಗ್ತಿರೋ ಅಂಥ ಸಪೋರ್ಟು ಅಶ್ವಿನಿ ಗೌಡ ಅವ್ರಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದು. ಇನ್ನು ಜಾನ್ವಿ ಅವರಂತರೂ ತುಂಬಾ ಒಳ್ಳೆ ರೀತಿಯಿಂದ ಆಡ್ತಿದ್ದಾರೆ, ಹಾಗೆ ತಮ್ಮ ನಿಲುವನ್ನು ಸರಿಯಾಗಿ ತಗೋತಿದ್ದಾರೆ. ಇಲ್ಲಿ ರಕ್ಷಿತಾ ಅವರು ಆಗಿರ್ಬೋದು, ಹಾಗೆ ರಾಶಿಕಾ ಅವರು ಆಗಿರ್ಬೋದು, ತುಂಬಾ ಅಳ್ತಾ ಇದ್ದಾರೆ. ಪಾಪ ಅನ್ನಿಸ್ತು ಗುರು ನನಗಂತರೂ ನೋಡಿದಾಗ. ಅಟ್ಲೀಸ್ಟ್ ಇಬ್ಬರಲ್ಲಿ ಒಬ್ರಿಗಾದರೂ ಸಿಕ್ಕಿದ್ರೆ ಇಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಇವರಿಂದ ಅವ್ರ ಮನೆ ಮಂದಿಗೆಲ್ಲ ಕೂಡ ಬೇಜಾರಾಗಿದ್ದಾರೆ. ಅಟ್ಲೀಸ್ಟ್ ಒಬ್ರಿಗಾದರೂ ದೊರಕಿಸ್ಕೊಡ್ಬೇಕಿತ್ತು ಅನ್ನೋದನ್ನು ಅವರು ಕೂಡ ಥಿಂಕ್ ಮಾಡಿ ಎಲ್ಲರೂ ಬೇಜಾರಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ರಕ್ಷಿತಾ ಅವರು ಅದನ್ನು ಮರೆತು ಕೂಡ ಮೂವ್ ಆನ್ ಆಗಿದ್ದಾರೆ. ಆದರೆ ರಾಶಿಕಾ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಅಳ್ಕೊಂಡು ಕೂತಿದ್ದಾರೆ. ರಾಶಿಕಾ ಅವರು ಇರೋ ಕಡೆಗೆ ಲೈವಲ್ಲಿ ನೋಡಿರೋದು ನಾನು. ರಾಶಿಕಾ ಅವರು ಕೂತಿರೋ ಕಡೆಗೆ ಅಶ್ವಿನಿ ಗೌಡ ಅವರು ಹೋಗ್ಬಿಟ್ಟು ಅದನ್ನು ಕೂಡ ಮ್ಯಾನುಪ್ಯುಲೇಟ್ ಮಾಡಿ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಅಶ್ವಿನಿ ಗೌಡ ಅವರಂತೂ ಮ್ಯಾನುಪ್ಯುಲೇಟ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ನೀವೇ ನೋಡಿರ್ಬೋದು, ಚಪ್ಪಲಿ ವಿಚಾರದಲ್ಲಾಗಿರ್ಬೋದು ಅಥವಾ ಕಲಾವಿದರಿಗೆ ಅವಮಾನ ಮಾಡೋ ವಿಚಾರದಲ್ಲಾಗಿರ್ಬೋದು, ಯಾವ ರೀತಿ ಅವರು ಮ್ಯಾನುಪ್ಯುಲೇಟ್ ಮಾಡಿದ್ದಾರೆ ಅಂತ. ಇನ್ನು ಇದನ್ನು ಹೋಗ್ಬಿಟ್ಟು ರಕ್ಷಿಕಾ ಅವರ ಮುಂದೆ ಕೂಡ ಮ್ಯಾನುಪ್ಯುಲೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ನೋಡೋಣ ಕಾಯ್ದು ಏನಾಗುತ್ತೆ ಅಂತ. ತಮ್ಮ ಆಟನ ಬದಲಿಸ್ಕೊಂಡು ಒಳ್ಳೆ ವ್ಯಕ್ತಿಯಾಗಿ ಇರ್ತಾರ ಅಥವಾ ಇದೇ ರೀತಿಯಾಗಿ ಮುಂದುವರೆದು ತಮ್ಮ ಹೆಸರನ್ನ ಹಾಳು ಮಾಡ್ಕೊಂಡು ಬರ್ತಾರ ಅಂತ ಕಾಯ್ದು ನೋಡೋಣ ಅಂತ ಹೇಳ್ತಾ, ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ.